100% ಸತ್ಯ ಅದು. ಸರ್, ಒಂದು ಕಡೆ ನಿಮ್ಮ ಆರೋಪ ಒನ್ ಸೈಡೆಡ್ ಆಗಿ ನೋಡ್ತಾ ಹೋಗೋಣ, ಇನ್ನೊಂದು ಸೈಡೆಡ್ ಆಗಿ ನೋಡ್ತಾ ಹೋದ್ರೆ ಈ 2.5 ವರ್ಷಗಳ ಹಿಂದೆ ನಿಮ್ಮ ಸರ್ಕಾರ ಇತ್ತು. ಈ ಬಾಂಗ್ಲಾ ರೋಹಿಂಗ್ಯಗಳ ವಿರುದ್ಧ ನಿಮ್ಮ ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಂಡಿತ್ತಾ? ನಮ್ಮಲ್ಲೂ ಕೂಡ ಸರಿಯಾದ ಕ್ರಮ ತಗೊಂಡಿಲ್ಲ. ಅಲ್ಪ ಸ್ವಲ್ಪ ಬಾಂಗ್ಲಾದೇಶರನ್ನು ಗುರುತಿಸಿ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಕೂಡ ಪರಿಪೂರ್ಣವಾಗಿ ಕೂಡ ನಾವು ಕೂಡ ಎಲ್ಲೋ ಒಂದು ಕಡೆ ವಿಫಲರಾಗಿದ್ದೀವಿ. ಅದನ್ನು ಒಪ್ಕೊಳ್ಳೇಬೇಕಾಗ್ತದೆ. ನಾವು ಸರಿ ಇದ್ದಿದ್ದರೆ ಇವರೆಲ್ಲ ಯಾಕಿರಬೇಕಾಗಿತ್ತು ಇಲ್ಲೆಲ್ಲ ಕೂಡ. ನೀವು ಹೇಳ್ದಂಗೆ 2.5 ವರ್ಷದಿಂದ ರೋಹಿಂಗ್ಯಾದವರು ಇದ್ದರು, ಬಾಂಗ್ಲಾದೇಶದವರು ಇದ್ದರು. ಸೊ ನಮ್ಮಲ್ಲೂ ಕೂಡ ಎಲ್ಲೋ ಒಂದು ಸ್ವಲ್ಪ ಆಗಿದೆ. ನಾವು ಬೇರೆಯವ್ರ ಮೇಲೆ ಹೇಳ್ತಕ್ಕಂಥದ್ದಲ್ಲ. ಕೊನೆಗೆ ಆವತ್ತು ಎಲ್ಲ ಕಡೆ ಗೊತ್ತಿದ್ರು ಕೂಡ ಕಾಂಗ್ರೆಸ್ ಅವರಾಗಲಿಲ್ಲ ನಮ್ಮವರಾಗಲಿ ಅವತ್ತು ಈ ಥರ ಏನಾದರೂ ಜಾಗೃತಿ ಆಗಿದ್ದರೆ, ನಮ್ಮ ಮೀಡಿಯಾಗಳಲ್ಲಿ ಏನಾದ್ರು ದೊಡ್ಡ ವಿಚಾರ ಈ ಥರ ಬಂದಿದ್ದರೆ ಖಂಡಿತವಾಗಿ ಕೂಡ ಒಂದು ದೊಡ್ಡ ಲೆವೆಲಲ್ಲಿ ನಾವು ತಗೊಬೇಕಾಗಿತ್ತು. ನಾವಂತೂ ಇದನ್ನು ಈಗ ಒಂದು ಆಂದೋಲನದ ರೀತಿಯಲ್ಲೇ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ವಿ. ತಪ್ಪು ಆ ಸರ್ಕಾರ ಈ ಸರ್ಕಾರ ಅಂತಲ್ಲ, ಈಗಿರ್ತಕ್ಕಂಥ ಸರ್ಕಾರದಲ್ಲಿ ಇದು ಹೊರಗಡೆ ಬಂದಿದೆ. ನಾವೆಲ್ಲೂ ಕೂಡ ನನ್ನ ಕ್ಷೇತ್ರದಲ್ಲಿ ಒಬ್ಬನೇ ಒಬ್ಬ ಬಾಂಗ್ಲಾದವನಾಗಲಿ ರೋಹಿಂಗ್ಯಾದವನಾಗಲಿ ನಾನು ಬಿಡಲ್ಲ. ಅಲ್ಲಿ ಮನೆ ಕೊಟ್ಟಿಲ್ಲ ನಾನು. ಯಾಕಂದರೆ ಮನೆ ಕೊಡಬೇಕಾದ್ರೂ ಕೂಡ 10 ಸರಿ ಯೋಚನೆ ಮಾಡ್ತೀನಿ ನಾನೆಲ್ಲ ಕೂಡ. ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ನಾವು ಹುಷಾರಾಗಿರಬೇಕು. ಯಾಕಂದರೆ ಸರ್ಕಾರ ಕೆಲವು ವಿಚಾರದಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಬೋದು, ಅವ್ರ ಅರಿವು ಇಲ್ಲದೆ ಇರ್ಬೋದು. ಆದರೆ ನಾವು ಜನ ಇದ್ದೀವಲ್ಲ ಅಕ್ಕಪಕ್ಕದಲ್ಲಿ, ನಾವು ಹುಷಾರಾಗಿರಬೇಕು. ಇವತ್ತು ನಾವು ಬಾಡಿಗೆಗೆ ಯಾರಿಗೆ ಮನೆ ಕೊಡ್ತಾ ಇರೋರು ಯಾರು? ನಾವೇ ಕೊಡ್ತಾ ಇರೋದು, ನಾವೇ ಅವ್ರಿಗೆ ಕೆಲಸ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ಯಾರ್ಯಾರು ರ್ಯಾಕ್ ಪಿಕ್ಕರ್ಸ್ ಅಂತೀವಲ್ಲ, ಚಿಂದಿಯಾಯಿ ಅಂಥವ್ರು, ನೀವು ಅವ್ನು ಬೇಕಾದ್ರೆ ವಿಚಾರಿಸಿ. ನೀವು ಮಾಧ್ಯಮದಿಂದಲೇ ಹೋಗ್ರಿ. ಅವ್ರಿಗೆ ಬೆಳಗ್ಗೆ ಸೈಕಲ್ಗಳಲ್ಲಿ ಬರ್ತಾರೆ, ಅವರು ಹಳೆ ಆಟೋಗಳಲ್ಲಿ ಬರ್ತಾರೆ. ಅವ್ರಿಗೇನು ಆಟೋಗೆ ಇನ್ಶೂರೆನ್ಸು ಇಲ್ಲ, ಎಂಥದ್ದಿಲ್ಲ. ರಾಜಾರೋಷ ಬರ್ತಾರೆ, ಕ್ಲೀನ್ ಮಾಡ್ತಾರೆ, ಸ್ವಚ್ಛ ಮಾಡ್ತಾರೆ. ಅವರೆಲ್ಲ ಕೂಡ 100ಕ್ಕೆ 99% ರೋಹಿಂಗ್ಯಾದವರು ಅವರು. ಇದೆಲ್ಲ ನಮ್ಮ ಸರ್ಕಾರಕ್ಕೂ ಗೊತ್ತಿದೆ. ಈಗ ಕೆಲವ್ರು ಹೇಳ್ತಾರೆ ನಿಮ್ಮದೇ ಕೇಂದ್ರ ಸರ್ಕಾರ ಬಾರ್ಡ್ರಲ್ಲಿ ಹೆಂಗೆ ಬಿಟ್ಬಿಟ್ರಿ ಅಂಥೇಳಿ. ಬಾರ್ಡ್ರಲ್ಲಿ ಬಂದಿರೋದು ಈ 2 ವರ್ಷದಲ್ಲಲ್ಲ, ಈ 10 ವರ್ಷದಲ್ಲಲ್ಲ, ನರೇಂದ್ರ ಮೋದಿ ಅವರಿದ್ದ ಅಲ್ಲ, ಭಾಳ ಹಿಂದೆಯೇ ಅವರು ವೆಸ್ಟ್ ಬೆಂಗಾಲ್ಗೆ ಬಂದು ಅಲ್ಲಿಂದ ಇವತ್ತು ಇಡೀ ದೇಶದಲ್ಲಿ ಅಡ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ ಕೂಡ. ಇವತ್ತು ಕೂಡ ಅಲ್ಲಿ ಆ ಬಾರ್ಡ್ರಲ್ಲಿ ನಾವು ಇನ್ನೂ ಬೇಲಿ ಹಾಕೋಕ್ಕಾಗಿಲ್ಲ. ಯಾಕಂದರೆ ಬಿಕಾಸ್ ಆಫ್ ವೆಸ್ಟ್ ಬೆಂಗಾಲ್ ಸರ್ಕಾರಗಳೇನಿತ್ತು, ಹಿಂದೆ ಕಮ್ಯುನಿಸ್ಟ್ ಇತ್ತು, ಅದಾದಮೇಲೆ ಈಗ ಮಮತಾ ಬ್ಯಾನರ್ಜಿಯವರವರೇ ಅಲ್ಲಿ ಅವ್ರಿಗೆ ಜಾಗವನ್ನು ಸರ್ವೆ ಮಾಡಿ ಕೊಟ್ಟರೆ ಮಾತ್ರ ಅಲ್ಲಿ ನಾವು ಬೌಂಡ್ರಿ ಫಿಕ್ಸ್ ಮಾಡೋಕ್ಕಾಗುವಂಥದ್ದು. ಈಗ ರಾಜಸ್ಥಾನದಿಂದ ಇಡೀ ದೇಶ ಸುತ್ತಲೂ 1000 ಕಿಲೋಮೀಟ್ರ್ ಬಾರ್ಡ್ರಲ್ಲಿ ಕ್ಲೋಸ್ ಆಗಿದೆ. ಇಲ್ಲೊಂದು ಕಾತ್ರ ಮಾತ್ರ ಬಿಟ್ಕೊಂಡಿರ್ತಕ್ಕಂಥದ್ದು. ಸೊ ಇದರಲ್ಲಿ ನಾವು ಅವರು ಇವರು ಅಂತಲ್ಲ, ಮುಂದೆ ಒಂದಿನ ಪಕ್ಕದ ಮನೆ ಸುಟ್ಟಂಥ ಬೆಂಕಿ ನನ್ನೂ ಸುಡ್ತದೆ. ಇದು ಕಾಂಗ್ರೆಸ್ ಅವ್ರಿಗೂ ಗೊತ್ತಿರಬೇಕು, ನಮಗೂ ಗೊತ್ತಿರಬೇಕು, ಬೇರೆಯವ್ರಿಗೂ ಗೊತ್ತಿರಬೇಕು. ಇದು